ಕೆಆರ್ಎಸ್ ಸುತ್ತಮುತ್ತ ಗಣಿಗಾರಿಕೆಗೆ ಬ್ಯಾನ್ ಮಾಡಲಾಗಿದೆ ಕೋರ್ಟ್ನ ಆದೇಶ. ಬೇಬಿ ಬೆಟ್ಟ ಸೇರಿದಂತೆ ಡ್ಯಾಮ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಬ್ರೇಕ್ ಹಾಕಿ ಹೈಕೋರ್ಟ್ ವಿಭಾಗೀಯ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ಮಹತ್ವದ ಆದೇಶವೊಂದನ್ನು ಕೊಟ್ಟಿದೆ. ಕೆಆರ್ಎಸ್ ಡ್ಯಾಮ್ನ ಸುತ್ತಮುತ್ತ ಗಣಿಗಾರಿಕೆಗೆ ಬ್ಯಾನ್. ಬೇಬಿ ಬೆಟ್ಟ ಸೇರಿದಂತೆ ಡ್ಯಾಮ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಬ್ರೇಕನ್ನು ಹಾಕಲಾಗಿದೆ. ಜಿಲ್ಲಾಧಿಕಾರಿ ವಿಧಿಸಿದ್ದ ಷರತ್ತನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಕೆಆರ್ಎಸ್ ಜಲಾಶಯಕ್ಕೆ ಹಾನಿ ಮಾಡೋದನ್ನು ತಡೆಗಟ್ಟಬೇಕಿದೆ. ಇಲ್ಲಿ ಕೆಆರ್ಎಸ್ನ ಸುರಕ್ಷತೆ ಮುಖ್ಯವಾಗಿದೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜಿಲ್ಲಾಧಿಕಾರಿಗಳು ಏನು ಹೇಳಿದರು, ಭೂ ಪರಿವರ್ತನೆಗೂ ಮುನ್ನ ಅಂದರೆ ಯಾವ ಜಾಗದಲ್ಲಿ ಗಣಿಗಾರಿಕೆ ನಡೆಸಬೇಕೋ ಅಲ್ಲಿ ಲ್ಯಾಂಡ್ ಕನ್ವರ್ಷನ್ಗೂ ಮುನ್ನ ಪರೀಕ್ಷಾರ್ಥ ಸ್ಫೋಟವನ್ನು ನಡೆಸಿ ಹಾನಿ ಸಾಧ್ಯತೆಯನ್ನು ಪರಿಗಣಿಸಿ ಅನುಮತಿ ಕೊಡ್ತೀವಿ ಅಂತ ಷರತ್ತನ್ನು ಹಾಕಿದರು ಡಿಸಿ. ಇದಕ್ಕೂ ಕೋರ್ಟ್ ಬೇಡ ಅಂತ ಹೇಳಿದೆ. ನೋ, 20 ಕಿಲೋಮೀಟರ್ ನೀವು ಯಾವುದೇ ಚಾನ್ಸ್ ತಗೊಳಕ್ಕೆ ಹೋಗಬೇಡಿ. ಹಾಗೆ ನೋಡೋಕ್ಕೆ ಹೋದರೆ ಇವರು ಪರ್ಮಿಷನ್ ಕೇಳಿದ್ದು ಆ್ಯಕ್ಚುಲಿ ಒಂದು ಮನವಿ ಮಾಡಿದ್ದು 40 ಕಿಲೋಮೀಟರ್ ಸರೌಂಡಿಂಗ್ ಕೊಡಿ ಅಂತ. 20 ಕಿಲೋಮೀಟರ್ ಸರೌಂಡಿಂಗ್ ಕೊಟ್ಟರೆ ಕಷ್ಟ ಆಗುತ್ತೆ. ಡ್ಯಾಮ್ಗೆ ಹತ್ತಿರ ಇರತಕ್ಕಂಥ ಜಾಗಗಳಿದೆ, ಬ್ಯಾಕ್ ವಾಟರ್ ಇದೆ, ಅಲ್ಲೂ ಸಮಸ್ಯೆ ಆಗುತ್ತೆ. 40 ಕಿಲೋಮೀಟರ್ ರೇಡಿಯಸಲ್ಲಿ ಕೊಡಿ ಅಂತ ಕೇಳಿದರು. ಬಟ್ ಕೋರ್ಟ್ ಇವಾಗ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಬ್ರೇಕನ್ನು ಹಾಕಲಾಗಿದೆ. ಈ ವಿಚಾರವಾಗಿ ಸಾಕಷ್ಟು ರಾಜಕೀಯ ಕೆಸರೆರಚಾಟ ಎಲ್ಲ ನಡೆದಿತ್ತು. ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿದರು. ಆ ಭಾಗದ JDS ಶಾಸಕರು ಹಿಂದಿನ ಸರ್ಕಾರದಲ್ಲಿ ಅವರು ಕೂಡ ಪರ್ಮಿಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅವರೆಲ್ಲ ಮನವಿಯನ್ನು ಮಾಡಿದರು. ರಾಜಕೀಯ ಕೆಸರೆರಚಾಟಕ್ಕೆ ಕೂಡ ಇದು ಕಾರಣವಾಗಿತ್ತು. ಅದಾದ ಬಳಿಕ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ ಈ ಸೂಚನೆಯನ್ನು ಕೊಟ್ಟಿದ್ದಾರೆ.